ನಮಸ್ಕಾರ ಸ್ನೇಹಿತರ, ಉಚಿತ ಸ್ಕೂಟರ್ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ, ಮಹಿಳೆಯರಿಗೆ ಇಲ್ಲಿ ಉಚಿತ ಸ್ಕೂಟರ್ ಆದರೆ ಕೊಡ್ತಿರುವಂಥದ್ದು ಇದು ಹೊಸ ಯೋಜನೆ. ಮಹಿಳೆಯರಿಗೆ ಹೊಸ ಯೋಜನೆ ತಂದಿರುವಂಥದ್ದು ನಮ್ಮ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ. ಯಾವ ಮಹಿಳೆಯರಿಗೆ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಕೊಡ್ತಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಫ್ರೀಯಾಗಿ ಕೊಡ್ತಿದ್ದಾರೆ, ಈಗಲೇ ಹೇಳ್ಬಿಡ್ತಿದ್ದೀನಿ ನೋಡಿ. ಎಲೆಕ್ಟ್ರಿಕ್ ಸ್ಕೂಟರನ್ನು ಫ್ರೀಯಾಗಿ ಕೊಡ್ತಿದ್ದಾರೆ. ಯಾವ ಮಹಿಳೆಯರಿಗೆ ಎಲೆಕ್ಟ್ರಿಕ್ ಸ್ಕೂಟರ್ ಫ್ರೀಯಾಗಿ ಕೊಡ್ತಿದ್ದಾರೆ, ಏನೇನು ದಾಖಲೆಗಳು ಬೇಕು ಮತ್ತು ಎಲ್ಲಿ ಅಪ್ಲೈ ಮಾಡಬೇಕು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ನೋಡಿ, ಮಹಿಳೆಯರಿಗೆ ಇಲ್ಲಿ ಉಚಿತವಾಗಿ ಎಲೆಕ್ಟ್ರಿಕ್ ಸ್ಕೂಟರ್ ಆದರೆ ಕೊಡ್ತಿರುವಂಥದ್ದು. ಯಾರು ಕೊಡ್ತಿದ್ದಾರೆ ಅಂದ್ರೆ ಉಚಿತ ಸ್ಕೂಟರ್ ಯೋಜನೆ ಬಂದ್ಬಿಟ್ಟು BBMP ಅವರು ಕೊಡ್ತಿರುವಂತದ್ದು. ಸ್ನೇಹಿತರೆ ನೋಡಿ, ಇಲ್ಲಿ BBMP ಅವರು ಸ್ಕೂಟಿಯನ್ನ ಕೊಡ್ತಿದ್ದಾರೆ, ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಕೊಡ್ತಿದ್ದಾರೆ. ಸ್ನೇಹಿತರೆ, ಈ ಒಂದು ಸ್ಕೂಟರ್ ಅನ್ನ ಯಾರಿಗೆ ಕೊಡ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮಗೆ ಬೇಕಾಗುವ ದಾಖಲೆಗಳೇನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ನಿಮಗೆ ಬೇಕಾಗುವಂತಹ ದಾಖಲೆಗಳೇನು ಅಂದ್ರೆ, ಮೊದಲನೇದಾಗಿ ರೇಷನ್ ಕಾರ್ಡ್ ಇರಬೇಕು ನಿಮ್ಮ ಬಳಿ. BPL ರೇಷನ್ ಕಾರ್ಡ್ ದಾರರಾಗಿರಬೇಕು. ರೇಷನ್ ಕಾರ್ಡ್ ಕಂಪಲ್ಸರಿ. ಆಧಾರ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ. ಮತ್ತೆ ಸ್ನೇಹಿತರೆ, ವಾಸಸ್ಥಳ ದೃಢೀಕರಣ ಪತ್ರ ಬೇಕು. ನಿಮಗೆ ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ. ಯಾಕೆ ಈ ಪತ್ರ ಬೇಕಾಗುತ್ತೆ ಅನ್ನುವಂಥದ್ದನ್ನು ಮುಂದೆ ಹೇಳ್ತೀನಿ. ಮತ್ತೆ ವಯಸ್ಸಿನ ದೃಢೀಕರಣ ಪತ್ರ ಕೂಡ ಬೇಕು. ಮತ್ತೆ ಉದ್ಯೋಗ ದೃಢೀಕರಣ ಪತ್ರ ಕೂಡ ಬೇಕು. ನೀವೆಲ್ಲ ತಲೆ ಕೆಡಿಸ್ಕೊಬಿಡ್ಬೋದು. ಉದ್ಯೋಗ ದೃಢೀಕರಣ ಪತ್ರ ಅಂದರೆ ನಾವು ಇನ್ನೂ ದೊಡ್ಡ ದೊಡ್ಡ ಕೆಲಸಗಳು ಮಾಡ್ತಿರ್ಬೇಕು ಏನೋ ಅನ್ನುವಂತಹ ಒಂದು ತಲೆನೋವಾದರೆ ನಿಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಏನಿಲ್ಲ, ನಾರ್ಮಲಾಗಿ ಎಲ್ಲ ಮಹಿಳೆಯರು ಮಾಡುವಂತಹ ಸಣ್ಣ ಪುಟ್ಟ ಕೆಲಸನೇ ಮಾಡಬೇಕು. ಅದೇನು ಕೆಲಸ ಮಾಡಬೇಕನ್ನುವಂಥದ್ದನ್ನು ಕೂಡ ಮುಂದೆ ಹೇಳ್ತೀನಿ. ಮೊದಲು ನಿಮಗೆ ಯಾವ್ಯಾವ ದಾಖಲೆಗಳು ಬೇಕು ಅಂತ ಹೇಳ್ತಿದ್ದೀನಿ. ಸ್ನೇಹಿತರೆ, ಪಾಸ್ಪೋರ್ಟ್ ಸೈಜ್ದು ಒಂದೆರಡು ಫೋಟೋ ಇದ್ದರೆ ಸಾಕು ನಿಮಗೆ. ನೋಡಿ, ನಿಮ್ಮದು ಮತ್ತೆ ಬ್ಯಾಂಕ್ ಖಾತೆದು ಒಂದು ಪಾಸ್ಬುಕ್ದೊಂದು ಜೆರಾಕ್ಸ್ ಕೊಟ್ಟರೆ ಸಾಕು. ಇವೆಲ್ಲ ಎಲ್ಲ ಅಪ್ಲೈ ಮಾಡಬೇಕು ಅಂತೆಲ್ಲ ನೀವು ಕೇಳೋದಾದರೆ ಸ್ನೇಹಿತರೆ, ಇದನ್ನೆಲ್ಲ ನೀವು ಸೈಬರ್ ಸೆಂಟರ್ಗಳಲ್ಲಿ, ದೊಡ್ಡ ದೊಡ್ಡ ಸೈಬರ್ ಸೆಂಟರ್ ಇರುತ್ತಲ್ಲ, ಎಲ್ಲ ಸ್ಕೀಮ್ಸ್ಗೆಲ್ಲ ಅಪ್ಲೈ ಮಾಡಿಕೊಡ್ತಿರ್ತಾರ. ಅಲ್ಲೋಗಿ ಉಚಿತ ಸ್ಕೂಟರ್ ಯೋಜನೆದು ಅಪ್ಲೈ ಮಾಡಿಕೊಡಿ ಅಂದರೆ ಅಪ್ಲೈ ಮಾಡಿಕೊಡ್ತಾರೆ. ಆದರೆ ಇದರಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಯಾರ್ಯಾರು ಇನ್ನೂ ಅಪ್ಲೈ ಮಾಡಬೇಕು, ಎಲ್ಲ ಮಹಿಳೆಯರು ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಕೆಲವರು ಮಹಿಳೆಯರಿಗೆ ಮಾತ್ರ ಹಣ ಬರುವಂಥದ್ದು ನಮ್ಮ ರಾಜ್ಯದಲ್ಲಿ. ಅದು ಯಾವ ಮಹಿಳೆಯರಿಗೆ ಹಣ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತೀನಿ. ಸ್ನೇಹಿತರೆ, ಇಲ್ಲಿ ಉದ್ಯೋಗ ದೃಢೀಕರಣ ಪತ್ರ ಎಲ್ಲ ಯಾಕೆ ಕೇಳ್ತಿದ್ದಾರೆ ಅಂದ್ರೆ, ನೀವು ಏನು ಉದ್ಯೋಗ ಮಾಡ್ತಿರ್ಬೇಕಂದ್ರೆ, ಮನೆಯಲ್ಲಿ ಹೌಸ್ ವೈಫ್ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಎಲ್ಲ ಸ್ಕೂಟರ್ ಕೊಡ್ತಿಲ್ಲ. ಯಾರು ಗಾರ್ಮೆಂಟ್ಸ್ಗೆ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂಥವ್ರಿಗೆ ಈ ಒಂದು ಉಚಿತ ಸ್ಕೂಟರ್ ಆದರೆ ಕೊಡ್ತಿರುವಂಥದ್ದು. ಗಾರ್ಮೆಂಟ್ಸ್ಗೆ ಮತ್ತು ಯಾವುದಾದ್ರೂ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಹೋಗ್ತಿರ್ತಾರೆ, ಈ ಥರ ಗಾರ್ಮೆಂಟ್ಸ್ಗೆ ಫ್ಯಾಕ್ಟ್ರಿಗಳಲ್ಲೆಲ್ಲ ಕೆಲಸಕ್ಕೆ ಹೋಗ್ತಿರ್ತಾರಲ್ಲ ಅಂಥವ್ರಿಗೆ ಎಲ್ಪ್ ಆಗಲಿ ಅಂದ್ಬಿಟ್ಟು ಇಲ್ಲಿ BBMP ಅವರು ಕೊಡ್ತಿರುವಂಥದ್ದು. BMTC ಬಸ್ಗಳಲ್ಲೆಲ್ಲ ಶಕ್ತಿ ಯೋಜನೆ ಬಂದಮೇಲೆ ಸಾಕಷ್ಟು ರಶ್, ಬಸ್ಗಳು ನಿಂತ್ಕೊಳ್ಳೋಕೆ ಕೂಡ ಜಾಗ ಇರಲ್ಲ. ಈ ರೀತಿ ಅದೆಲ್ಲ ಸಮಸ್ಯೆ ಆಗ್ತಿದೆ. ಅದರಿಂದ ಮಹಿಳೆಯರಿಗೆ ಇಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಕೂಟಿಯನ್ನು BBMP ಅವರು ಕೊಡ್ತಿರುವಂಥದ್ದು. ನೋಡಿ ಸ್ನೇಹಿತರೆ, BBMP ಅವ್ರ ಕಡೆಯಿಂದ ಎಲೆಕ್ಟ್ರಿಕ್ ಸ್ಕೂಟರನ್ನು ಕೊಡ್ತಿದ್ದಾರೆ. ಬೆಂಗಳೂರಿನಲ್ಲಿ ವಾಸವಿರುವಂತಹ ಮಹಿಳೆಯರಿಗೆ ಮಾತ್ರ ಕೊಡ್ತಿದ್ದಾರೆ. ಬೇರೆ ಒಂದು ಜಿಲ್ಲೆಯಲ್ಲಿರುವಂತಹ ಮಹಿಳೆಯರಿಗೆ ಕೊಡ್ತಿಲ್ಲ. ಬೆಂಗಳೂರಿನಲ್ಲಿ ವಾಸವಿರುವಂತಹ ಮಹಿಳೆಯರಿಗೆ ಮಾತ್ರ. ಈಗ ನಾವು ಕೋಲಾರಲ್ಲಿದ್ದೀವಿ, ಚಿಕ್ಕಬಳ್ಳಾಪುರದಲ್ಲಿದ್ದೀವಿ, ತುಮಕೂರಲ್ಲಿದ್ದೀವಿ, ಈ ಥರ ಬಾಗಲಕೋಟೆಯಲ್ಲಿದ್ದೀವಿ. ನಾವೆಲ್ಲ ಅಪ್ಲೈ ಮಾಡ್ಬೋದಾ ಅಂತ ನೀವು ಕೇಳೋದಾದರೆ ಅಪ್ಲೈ ಮಾಡೋದಕ್ಕಾಗಲ್ಲ. ಬೆಂಗಳೂರಿನಲ್ಲಿ ವಾಸವಿರುವಂತಹ ಮಹಿಳೆಯರು ಮಾತ್ರ ಅಪ್ಲೈ ಮಾಡ್ಬೋದು. ಬೆಂಗಳೂರಿನಲ್ಲಿ ವಾಸವಿರಬೇಕು. ಮತ್ತು ಅದ್ರ ಜೊತೆಗೆ ಯಾವುದಾದ್ರೂ ಫ್ಯಾಕ್ಟ್ರಿಯಲ್ಲೋ ಮತ್ತು ಇಲ್ಲ ಅಂದರೆ ಎಲ್ಲಾದರೂ ಗಾರ್ಮೆಂಟ್ಸಲ್ಲೋ ಕೆಲಸಕ್ಕೆ ಹೋಗ್ತಿರ್ಬೇಕು. ಅಂಥ ಒಂದು ಮಹಿಳೆಯರಿಗೆ ಮಾತ್ರ ಕೊಡ್ತಾರೆ. ನಾವು ಕೆಲಸಕ್ಕೆ ಹೋಗ್ತಿದ್ದೀವೋ ಇಲ್ಲ ಹೆಂಗೆ ಗೊತ್ತಾಗ್ಬಿಡುತ್ತೆ ಅಂತ ನೀವು ಕೇಳೋದಾದರೆ, ಇಲ್ಲಿ ಉದ್ಯೋಗ ದೃಢೀಕರಣ ಪತ್ರ ಕೇಳ್ತಿದ್ದಾರೆ ಮತ್ತು ವಾಸಸ್ಥಳ ದೃಢೀಕರಣ ಪತ್ರ ಕೂಡ ಇಲ್ಲಿ ಕೇಳ್ತಿದ್ದಾರೆ. ಸ್ನೇಹಿತರೆ, ಈಗ ಸ್ಕೀಮ್ ಬಿಟ್ಟಿದ್ದಾರೆ, ನೀವು ಅಪ್ಲೈ ಮಾಡಿ. ಸ್ಕೂಟಿ ಬಂದರೆ ಒಳ್ಳೇದೇ ತಾನೆ. ಅದರಿಂದ ಈಗ ಯಾರು ಮಹಿಳೆಯರು ಬೆಂಗಳೂರಿನಲ್ಲಿ ವಾಸವಿದ್ದೀರೋ ನೀವು ಪ್ರತಿಯೊಬ್ಬರು ಅಪ್ಲೈ ಮಾಡಿ ನೀವು. ಯಾಕಂದರೆ ಸ್ಕೂಟಿ ಕೊಟ್ಟಾಗ ನಿಮಗೂ ಕೂಡ ಫ್ರೀಯಾಗಿ ಸ್ಕೂಟಿ ಸಿಗುತ್ತೆ. ಈಗ ಈ ಹಿಂದೆ ಎಲ್ಲ ಶಕ್ತಿ ಯೋಜನೆ ಇದೆಲ್ಲ ಫ್ರೀಯಾಗಿ ಕೊಡ್ತೀವಿ ಅಂದಾಗ ಮಹಿಳೆಯರು ಯಾರು ನಂಬಿರಲಿಲ್ಲ. ಈಗ ಫ್ರೀ ಬಸ್ಗಳಲ್ಲಿ ನೀವು ಉಚಿತವಾಗಿ ಪ್ರಯಾಣ ಮಾಡ್ಬೋದಲ್ಲ, ಕೊಟ್ಟಿದ್ದಾರಲ್ಲ, ಅದೇ ರೀತಿಯಾಗಿ ಕೊಡ್ತಾರೆ. ಆ ಸ್ಕೀಮ್ಗೆ ಅಪ್ಲೈ ಮಾಡಿ. ಸೈಬರ್ಗಳಲ್ಲಿ ಒಂದು 100-200 ರೂಪಾಯಿ ತಗೊತಾರೆ. ಅಪ್ಲೈ ಮಾಡಿ. ಫ್ರೀ ಸ್ಕೂಟಿ ಬಸ್ ಸಿಕ್ಕಿದಾಗ ನೀವೇ ಖುಷಿಯಾಗಿರ್ಬೋದು ತಾನೆ. ಇದು ಸ್ನೇಹಿತರೆ ಬಂದಿರುವಂತಹ ಅಪ್ಡೇಟು. ನೀವು ಈ ವಿಡಿಯೋ ಕೆಳಗಡೆ ಗೃಹಲಕ್ಷ್ಮಿ 19ನೇ ಕಂತಿನ ಹಣದ ಕುರಿತು ಕೇಳ್ತೀರಾ. 19ನೇ ಕಂತಿನ ಹಣ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ಗೃಹಲಕ್ಷ್ಮಿ 19ನೇ ಕಂತಿನ ಹಣ ನಾಳೆ ಸೋಮವಾರದಿಂದ ಆದರೂ ನಿಮ್ಗೆ ಹಣ ಬಂದು ಜಮಾ ಆಗೇ ಆಗುತ್ತೆ.